ಅವತ್ತಿಂದನೂ ಕೂಡ. ಯಾಕಂದ್ರೆ 12ನೇ ಸ್ಪಾಟ್ ಅನ್ನ ಮುಗಿಸ್ಕೊಂಡು ಇವರು ನೇರವಾಗಿ ಹೋಗಿದ್ದೆ 14ನೇ ಸ್ಪಾಟು, 15ನೇ ಸ್ಪಾಟು, 16ನೇ ಸ್ಪಾಟ್. 13ನೇ ಸ್ಪಾಟ್ ಅನ್ನ ಇವರು ಬಗೆಯೋ ಕಾರ್ಯ ಅಥವಾ ಅಗೆಯೋ ಕಾರ್ಯ ಆಗಿರ್ಲಿಲ್ಲ. ಯಾಕೆ ಆಗಿರ್ಲಿಲ್ಲ ಅಂತಂದ್ರೆ ಚಂದ್ರಕಲಾ, ಅಲ್ಲಿ ಪಕ್ಕದಲ್ಲೇ ಒಂದು ಡ್ಯಾಮ್ ಇದೆ, ಸಣ್ಣ ಡ್ಯಾಮ್. ಆ ಡ್ಯಾಮ್ ಇರೋದ್ರಿಂದ ಆ ಪಕ್ಕದಲ್ಲಿ ಬಗೆಯೋದ್ರಿಂದ ಸಮಸ್ಯೆಗಳಾಗ್ಬೋದು. GPR ತಂತ್ರಜ್ಞಾನವನ್ನ ಬಳಸ್ಕೊಂಡು ಆಮೇಲೆ ಮಾಡೋಣ. ಸೊ ಇವತ್ತು GPR ತಂತ್ರಜ್ಞಾನವನ್ನ ಬಳಸ್ಕೊಂಡು ನಾನು ಅಂದ್ಕೊಂಡಿದ್ದೆ ಚಂದ್ರಕಲಾ, ಸಿಕ್ಕೇ ಬಿಡುತ್ತೇನೋ ಅಂತ. ಹಂಗಲ್ಲ, ಸಿಕ್ಕೇ ಬಿಡುತ್ತೇನೋ ಅಂತಲ್ಲ, GPR ತಂತ್ರಜ್ಞಾನದಲ್ಲಿ ಕಾಣಿಸಿದ್ರೆ ಮಾತ್ರ ಆಗಿದ್ದಾರೆ ಅಂತ, ಅಲ್ದೇ ಹೋದ್ರೆ ಆಗಿಲ್ಲ ಅಂತ ಕಾಣಿಸುತ್ತೆ ಅಂತ ನೀವು ನಾನು ಅಂದ್ಕೊಂಡಿದ್ದೆ. ಆದ್ರೆ ಏನಾಯ್ತು ಅದ್ರ ಬಗ್ಗೆ SIT ಮಾಹಿತಿ ಕೊಡ್ಲಿಲ್ಲ. ಒಂದು ವೇಳೆ ಅಗಿಯೋಕ್ ಶುರು ಮಾಡಿದ್ರೆ 100% ಅಲ್ಲೇನೋ ಇದೆ ಅಂತ ಅರ್ಥ, ಇಲ್ಲ ಅಂತಂದ್ರೆ ಅಲ್ಲಿ ಏನು ಇಲ್ಲ ಅಂತ ಅರ್ಥ. ಬಟ್ ಅಗಿಯೋಕ್ ಶುರು ಮಾಡಿದ್ಮೇಲೆ ನಮ್ಗೆಲ್ಲ ಅನ್ಸಿದ್ದೇನು, GPR ನಲ್ಲಿ ಏನೋ ಕಾಣಿಸ್ಕೊಂಡಿದೆ ಅಂತ ಅರ್ಥ. ಸರಿ, ಅಗುದ್ರು ನಾವು ರೆಬೆಲ್ ಟಿವಿ ನಾನ್ ಸ್ಟಾಪ್ ಲೈವ್ ಮಾಡಿದ್ದು. ಸಿಕ್ತಾ ಇಲ್ವಾ, ಏನೆಲ್ಲ ಸಿಕ್ತು ಅವೆಲ್ಲ ನೋಡ್ತಾ ಹೋಗೋಣ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಧರ್ಮಸ್ಥಳದಲ್ಲಿ 13ನೇ ದಿನದ ರೋಚಕ ಶೋಧ ಅಂತೂ ಇಂತೂ ಅಂತ್ಯ. 18 ಅಡಿ ಆಗಿದ್ರೂ ಸಿಗದ ಕಳೆ ಬರಹ, ತೀವ್ರ ಕುತೂಹಲ ಮೂಡಿಸಿದ ತನಿಖೆಯ ಹಾದಿ. ಅಡಿಯಾಗಿದ್ದರೂ ಸಿಗದ ಕಳೆಬರ, ಗುಂಡಿ ತೋಡಿದಂತೆ ಕಂಡು ಬಂದ ವರತೆ ನೀರು, ಶೋಧ ಕಾರ್ಯ ಸಂಪೂರ್ಣ ಚಿತ್ರೀಕರಣ. ಸದನಕ್ಕೆ ಬಾರದೆ ರಾಜಣ್ಣ ಫುಲ್ ಸೈಲೆಂಟ್, ಬೆಂಬಲಿಗರು ವೈಲೆಂಟ್, ಮಧುಗಿರಿಯಲ್ಲಿ ಆಪ್ತರಿಂದ ಹೈಡ್ರಾಮಾ, ಸದನದಲ್ಲಿ ಸರ್ಕಾರಕ್ಕೆ ಬಿಜೆಪಿ ಸಾಲು ಪ್ರಶ್ನೆ. ಸಿಎಂ ವಿರುದ್ಧದ ಮೂಡಾ ಪ್ರಕರಣ, ತಾವು ನುಡಿದ ಭವಿಷ್ಯವನ್ನ ನೆನಪಿಸಿಕೊಂಡ ಕೋಡಿಶ್ರೀ, ಮೂಡಾ ಪ್ರಕರಣವನ್ನ ಮಹಾಭಾರತಕ್ಕೆ ಹೋಲಿಸಿದ ಶ್ರೀ. ಸಂಪುಟದಿಂದ ರಾಜಣ್ಣ ರಾಜೀನಾಮೆ ವಿಚಾರ, ರಾಹುಲ್ ಪ್ರಧಾನಿ ಕನಸು ನುಚ್ಚು ನೂರಾಗಿದೆ, ಇದು ರಾಷ್ಟ್ರದಲ್ಲಿ ವಿಜಯೇಂದ್ರ ಹೇಳಿಕೆ. ನಂಗೆ ಗೊತ್ತೋ ನೀವೆಲ್ಲ ಕಾಯ್ತಾ ಇರೋದು ಯಾಕೆ ಅಂತ. 13ರಲ್ಲಿ ಸಿಕ್ತಾ ಸಿಕ್ಕಿದ್ರು ಬೇರೆ ಯಾವ ಚಾನಲ್ ಅಲ್ಲೂ ಕೂಡ ಏನು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ನೀವೇನಾದ್ರೂ ಹೇಳ್ತೀರಾ ಸ್ಪೆಷಲ್ ಆಗಿ ಏನಾದ್ರೂ ಸಿಕ್ಕಿದ್ಯಾ ಅಂತ, ಏನಾದ್ರೂ ಮಾಹಿತಿ ಲಭ್ಯ ಆಗಿದೆಯಾ ಅಂತ. ಈ ಕುತೂಹಲ ಇರ್ಲಿ ನಿಮ್ಮಲ್ಲಿ. ಧರ್ಮಸ್ಥಳದಲ್ಲಿ 100 ಶವ ಹೂತಿಟ್ಟಂತ ಆರೋಪ ಪ್ರಕರಣ, ಧರ್ಮಸ್ಥಳದ ಪಾಯಿಂಟ್ ನಂಬರ್ 13ರಲ್ಲಿ ಇವತ್ತು SIT ಅದೆಷ್ಟು ಆಗದೆ ಬಿಡೋಣ ಅಂತೇಳಿ, ಅದೆಷ್ಟಾಗುತ್ತೋ ಅಗದು ಬಿಡೋಣ ಅಂತೇಳಿ. ಎಸ್ ಧರ್ಮಸ್ಥಳದಲ್ಲಿ 100 ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದಲ್ಲಿ ಪಾಯಿಂಟ್ 13ರಲ್ಲಿ SIT ಶೋಧ ಕಾರ್ಯ ಭರ್ಜರಿಯಾಗಿ ನಡೆದಿದೆ. 18 ಅಡಿ ಅಗದ್ರೂ ಕೂಡ ಸಿಗದಿಲ್ಲ ಯಾವುದೇ ಮೂಳೆ. GPR ಬಳಕೆ ಆದ್ರೂ ಕೂಡ ನೋ ಯೂಸ್. ಹಿಟಾಚಿಗಳನ್ನ ಬಳಸಿಕೊಂಡು SIT ಇಂದ ಶೋಧ ಕಾರ್ಯ ನಡೆದಿದೆ. ಭಾರಿ ಕುತೂಹಲವನ್ನ ಕೇಳಿಸಿದೆ ಪಾಯಿಂಟ್ 13. ಭಾರಿ ಕುತೂಹಲದ ಮೇಲೆ ಕುತೂಹಲವನ್ನ ಕೇಳಿಸುವುದರ ಮುಖಾಂತರ GPR ತಂತ್ರಜ್ಞರ ಜೊತೆ SP ದಯಾಮ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಸದಸ್ಯರು ಕೂಡ ಮೊಕ್ಕಾಮನ್ನ ಹೂಡಿದ್ರು. ಆದ್ರೆ ಯಾವುದೇ ರೀತಿಯಾದಂತಹ ಯೂಸ್ ಆಗ್ಲಿಲ್ವಾ ಅನ್ನುವಂಥ ಅಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ದಿವಿತ್ ನೋಡಿದ್ವಿ, ನೀವಂತೂ 2-3 ಅವರ್ ಲೈವ್ ಅಲ್ಲಿ ಕೂತ್ಕೊಂಡ್ರಿ, ಎಷ್ಟು ಜನ ನಿಮ್ಮ ಮಾತುಗಳನ್ನ ಕೇಳ್ತಿದ್ರು ಅಂತ ನಾವು ಕೂಡ ನೋಡಿದ್ವಿ. ಅಲ್ಲಿ ಏನಾಗ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಜನರು ಎಷ್ಟು ಕಾತರಿಸ್ತಾ ಇದ್ದಾರೆ ಅಂತ ನೀವು ನೋಡಿದ್ವಿ, ನಾವು ನೋಡಿದ್ವಿ ಅಲ್ವಾ. ಯಾಕಂತಂದ್ರೆ ಚಂದ್ರಕಲಾ, 13ನೇ ಸ್ಪಾಟ್ ಮೇಲೆ ಎಲ್ಲರ ತಲೆ ಅಲ್ಲೇ ಇತ್ತು. 13ನೇ ಸ್ಪಾಟ್ ನಲ್ಲಿ ಸಿಗುತ್ತೆ, 8 ಶವಗಳನ್ನ ಹೂತಿಟ್ಬಿಟ್ಟಿದ್ದಾರೆ ಅನಾಮಿಕಾ, ಅಲ್ಲಿ ಸಿಕ್ಕೇ ಸಿಗುತ್ತೆ ಅಂತ. 8ರಲ್ಲಿ ಅಟ್ಲೀಸ್ಟ್ ಒಂದಾದ್ರೂ ಸಿಗುತ್ತೆ, ಒಂದೇ ಒಂದು ಪೀಸ್ ಕೂಡ ಸಿಗುತ್ತೆ ಅಂತ ಏನಾದ್ರು ಅಂದ್ಕೊಂಡ್ರು, ಒಂದೇ ಒಂದು ಮೂಳೆ ಚೂರು. ಆಮೇಲೆ ನಿಮ್ಗೊಂದು ಹೇಳ್ಬಿಡ್ತೀನಿ, ಜನರಿಗೆ ಇಲ್ಲಿ ಗೊತ್ತಿದೆಯೋ, ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿಲ್ಲದೇನೂ ಇರ್ಬೋದು. ಅಲ್ಲಿ ಡ್ಯಾಮ್ ಕಾಮಗಾರಿ ಆಗುವಂತ ಸಂದರ್ಭದಲ್ಲಿ ಸುಮಾರು 15-20 ಅಡಿ ಮೇಲ್ಗಡೆ ಮಣ್ಣು ಹಾಕ್ಬಿಟ್ಟಿದಾರಂತೆ. ಪಕ್ಕದಲ್ಲಿ ರಸ್ತೆ ಇದೆ, ರಸ್ತೆ ಕಾಮಗಾರಿ ಆಗ್ಬೇಕಾದ್ರೂ ಕೂಡ ಒಂದು 20 ಅಡಿ ಮಣ್ಣು ಹಾಕಿದಾರಂತೆ. ಇದನ್ನ ಅನಾಮಿಕಾ ಮತ್ತೆ ಒಂದಷ್ಟು ವಕೀಲರು, ಈ ವಕೀಲ ಮಂಜುನಾಥ್ ಇದಾರಲ್ಲ, ಇವರು ಒಂದಷ್ಟು ಆರೋಪಗಳನ್ನ ಮಾಡ್ತಾರೆ. ಈ ಗಿರೀಶ್ ಪಟ್ಟಣ ಅವರು ಆರೋಪವನ್ನ ಮಾಡ್ತಾರೆ. ಸೊ ಹೀಗಾಗಿ ಏನಾಗುತ್ತೆ ಅಲ್ಲಿ ಅಂತಂದಾಗ SIT ಅದನ್ನೂ ಕೂಡ ಪರಿಗಣಿಸುತ್ತೆ, ಅದನ್ನೇನು ತಳ್ಳಿಬಿಟ್ಟು ಹಾಕಲ್ಲ ಆ ಕಡೆಗೆ, ಅದನ್ನೂ ಕೂಡ ಪರಿಗಣಿಸುತ್ತೆ. ಪರಿಗಣಿಸಿಕೊಂಡು SIT ಏನ್ ಮಾಡುತ್ತೆ,
ಮೊದಲಿಗೆ 13ರಿಂದ 14 ಅಡಿ ತೆಗೆಯುತ್ತೆ. 15 ಅಡಿ ಇವತ್ತಾಯ್ತು ಅಷ್ಟು 15 ಅಡಿ ಅಲ್ಲ, ಇನ್ನೂ ತೆಗೆದಿದ್ದಾರೆ. ಆಕ್ಚುಲಿ 15 ಅಡಿ ತೆಗೆದಿದ್ದಾರೆ. ತೆಗೆದಾಗ ಅವರಿಗೆ ಸಿಕ್ಕಿದ್ದು ಮೊದಲಿಗೆ ಕೆಂಪು ಮಣ್ಣು. ಕೆಂಪು ಮಣ್ಣು ಸಿಕ್ಕ ನಂತರ ಸಿಕ್ಕಿದ್ದು ಕಸ, ಸಾಕಷ್ಟು ಕಸ. ಅಂತಂದ್ರೆ ಎಲ್ರಿಗೂ ಕೂಡ ಪ್ರಶ್ನೆ ತಲೆ ಒಳಗಡೆ ಹೋಯ್ತು, ಅಲ್ಲ ರೀ 12 ಅಡಿ ಮಣ್ಣು ತೆಗೆದು ಹಾಕಿದ್ದಾರೆ, ಮತ್ ಅದ್ರೊಳಗೆ ಹೆಂಗ್ರಿ ಕಸ? ಕೆಲವರು ನಮ್ಗೆ ಇವತ್ತು ರೆಬಲ್ ಟಿವಿ ಒಂದಷ್ಟು ಜನ ಅಭಿಪ್ರಾಯ ವ್ಯಕ್ತಪಡಿಸಕ್ ಶುರು ಮಾಡಿದ್ರು ಫೋನ್ ಕರೆಗಳಲ್ಲಿ. ಸಾರ್ ನೀವು ಕಸ ಸಿಕ್ಕಿದೆ ಅಂತಂದ್ರೆ ಅದ್ರ ಮೇಲೆ ಇನ್ನೊಂದು 6-7 ಅಡಿ ತೆಗಿರ್ರಿ ಅಂತ, ಅಂದ್ರೆ ಎಣ ಊತಿರ್ತಾರೆ ಅಂತ ಅದ್ರ ಮೇಲೆ ಒಂದು 6-7 ಅಡಿ ತೆಗೆದ್ರೆ ಸಿಗುತ್ತೆ ಅಂತ. SIT ಅದನ್ನು ಕೂಡ ಪರಿಗಣಿಸ್ತು, ಆದ್ರೂ ಏನು ಸಿಗ್ಲಿಲ್ಲ. ಹೋಗ್ಲಿ ಒಂದೆರಡು ಬಟ್ಟೆ ಚೂರು ಸಿಕ್ತು, ಆ ಬಟ್ಟೆ ಚೂರು ಆದ್ರೂ ಪರಿಗಣಿಸೋಣ ಅಂತಂದ್ರೆ ಅದಾದ್ಮೇಲೆ ಸಿಕ್ಕಿದ್ದಲ್ಲ ಬರೀ ಕಸ. ಒಂಥರ ಹೆಂಗೆ ಅಂದ್ರೆ ಇವತ್ತು ನೋಡಿದ್ದು ಈ ಕೆಂಗೇರಿ ಮೋರಿ ಹತ್ರ ಇರುವಂತಹ ಮಣ್ಣು ಇತ್ತಂಗಿತ್ತು. ಆಕ್ಚುಲಿ ಹೇಳ್ಬೇಕಂದ್ರೆ ಕೆಂಪು ಮಣ್ಣು, ಕಪ್ಪು ಮಣ್ಣು, ಅದರಲ್ಲಿ ಶೇಖರಣೆ ಆದಂತಹ ಕಸ ಕಡ್ಡಿಗಳನ್ನ ನೋಡ್ತಾ ಇದ್ರೆ ಏನ್ ಮಾಡ್ತಿದ್ದಾರೆ ಇವರು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಇವತ್ತು ನಾವು ನೋಡಿದ್ವಲ್ಲ, ಸೊ ಅಷ್ಟು ಅಡಿ ಆಳ ತೆಗೆದು ಮಣ್ಣು ತೆಗೆದ್ರು ಕೂಡ ಏನು ಸಿಗ್ಲಿಲ್ಲ ಅಂತಂದ್ರೆ ಆಮೇಲೆ ಸಿಗ್ಲಿಲ್ಲ ಅಂತಾನು ಹೇಳಕ್ಕಾಗಲ್ಲ ಚಂದ್ರಕಲಾ. ಯಾಕೆ ಹೇಳಿ? ಏನ್ ನಮ್ಗೇನ್ ಹೇಳ್ಬಿಟ್ಟಿದಾರಾ? ಏನೆಲ್ಲ ತೋರಿಸ್ಬಿಟ್ಟಿದಾರಾ? SIT ಅವ್ರೇನ್ ನಮ್ಗೆ ನೋಡಪ್ಪ ಮೂಳೆ ಚೂರು ಅಂತ ಏನ್ ತೋರ್ಸವ್ರ? ತೋರ್ಸಿಲ್ಲ. ಯಾರಿಗ ಗೊತ್ತು, ಒಂದ್ 4 ಮೂಳೆ ಜೋಬಳ ಹಿಡ್ಕೊಂಡು ಹೋದ್ರು ಹೋಗಿರ್ಬೋದು. ನಾವೇನ್ ಕಂಡಿದೀವ? ನೋಡಿಲ್ಲ. ಇಲ್ಲಿ ನಾವು ಬೇರೆಯವ್ರ ತರ ಸಿಕ್ಕಿಲ್ಲ ಅಂತಾನು ಹೇಳಕ್ಕಾಗಲ್ಲ. ಮೇಲ್ನೋಟಕ್ಕೆ ಸಿಕ್ಕಿಲ್ಲ. ಓಕೆ, ಗುಂಡಿ ಮುಚ್ಚಿಬಿಟ್ರು. ಒಂದ್ 7 ಗಂಟೆ 7:15 ಸುಮಾರಿಗೆ ಶೋಧ ಕಾರ್ಯ ಮುಕ್ತಾಯ ಅಂತ ಗುಂಡಿ ಮುಚ್ಚಿದ್ರು. ಆಮೇಲೆ ನಾನು ಸ್ಥಳೀಯರಿಗೆ ಕರೆ ಮಾಡಿ ಕೇಳಿದೆ, ಒಬ್ರಿಗೆ ನಮ್ಮ ಆಪ್ತರಿಗೆ. ಅವ್ರು ಹೇಳೋದೇನು, ನಾಳೆ ಕೂಡ ಮುಂದುವರಿಯುತ್ತಂತೆ, ಅದೇ ಜಾಗದಲ್ಲಿ 13ನೇ ಸ್ಪಾಟ್ ನ 2 ಜಾಗದಲ್ಲಿ ಮಾತ್ರ ಅವರು ಬಗೆಯೋ ಕಾರ್ಯ ಮಾಡಿದ್ದಾರೆ. ಇನ್ನು ಮಿಕ್ಕಿರೋ ಜಾಗನ ಬಗೆಯೋ ಕಾರ್ಯ ಮಾಡಿಲ್ಲ. ಮಾಡಬೇಕು, ನಾಳೆ ಮಾಡಬಹುದು. ಆಮೇಲೆ ಅನಾಮಿಕನ ಮಾತನ್ನ ಇಂದು ಪುಸ್ತಕ ತೊಳ್ಳಕ್ಕಾಗಲ್ಲ. ಯಾಕಂದ್ರೆ ಇಷ್ಟು ದಿನಾನು ಆ ಮಾತನ್ನೇ ನಂಬ್ಕೊಂಡ್ ಬಂದಿದ್ವಿ ನಾವು. ನಂಬ್ಕೊಂಡ್ ಬಂದಿರೋದಕ್ಕಿಂತ ಹೆಚ್ಚಾಗಿ 6ನೇ ಪಾಯಿಂಟ್ ಅಲ್ಲಿ ಸಿಕ್ಕಿದೆಯಲ್ಲ. ಈಗ 1 ಪಾಯಿಂಟ್ ಅಲ್ಲಿ ಸಿಕ್ಕಿಲ್ಲ ಅಂದಿದ್ರು ಎತ್ತಿ ಕಿತ್ತಿ ಹಿಂಗ್ ಬಿಸಾಕ್ಬೋದಿತ್ತು ಒಂದ್ ಮಾತನ್ನ. ಅಲ್ಲ ದಿವಿತ್, ಈಗ 13ನೇ ಸ್ಪಾಟ್ ನಲ್ಲಿ ಅಷ್ಟೆಲ್ಲ ಹುಡುಕಿದ್ವಿ, ಅಷ್ಟೆಲ್ಲ ನೋಡಿದ್ವಿ. 8ರಲ್ಲಿ ಅಟ್ಲೀಸ್ಟ್ ಒಂದಾದ್ರೂ ಸಿಗ್ಬೋದಿತ್ತಲ್ಲ. ಅಟ್ಲೀಸ್ಟ್ ಒಂದಾದ್ರೂ ತಾಳ್ಮೆಯಿಂದ ಇರಿ, ಸಮಾಧಾನ ತಗೊಳ್ಳಿ. ಯಾಕಂತಂದ್ರೆ ಇಷ್ಟೊಂದೆಲ್ಲ ಮಾಡ್ತಾ ಇದಾರೆ. ಅನಾಮಿಕ ನೋಡಿದ್ರೆ ಫುಲ್ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ. ಕಾನ್ಫಿಡೆನ್ಸ್ ನೋಡೋಣ, ಇನ್ನು ಕಾಯೋಣ. ನಾನ್ ಹೇಳೋದೇನು ಅಂತಂದ್ರೆ, ಅಲ್ಲಿ ತಪ್ಪುಗಳು ಒಂದು ವೇಳೆ ನಡೆದಿದ್ರೆ, ಅನಾಮಿಕ ಹೇಳುತ್ತಿರುವುದು ಸತ್ಯವೇ ಆಗಿದ್ದರೆ, ಒಂದು ವೇಳೆ ಮೂಳೆಯ ಸವೆತ ಆಗಿದ್ದರೆ, ಮೂಳೆಯ ಸವೆತ ಆಗಿ ಸಿಗದೇ ಹೋಗಿದ್ದರೂ ಕೂಡ ನೀವು FSL ಅವ್ರ ಮಣ್ಣಿನ ಸ್ಯಾಂಪಲ್ ತಗೊಳ್ಳಿ. ಮಣ್ಣಿನ ಸ್ಯಾಂಪಲ್ ತಗೊಳ್ಳಿ. ಯಾರಿಗ್ ಗೊತ್ತು, ಮೂಳೆ ಸವಕಳಿಯಾಗಿ ಪುಡಿಯಾಗಿ ಮಣ್ಣಿನೊಳಗೆ ಬೆರೆತಿರಬಹುದು. ಎಲ್ಲಿಂದ ಅಂತ ತಗೊಳ್ಳೋದು ದಿವೇತ್? ತಗೊಳ್ಳಿ, ಅವ್ನು ಎಲ್ಲಿ ಎಷ್ಟು ಅಡಿ ಹೇಳ್ತಾರೋ ಅಷ್ಟಡಿಗೆಲ್ಲ, ಅವ್ನು ಎಲ್ಲೆಲ್ಲಿ ತೋರಿಸ್ತಾರೋ ಅಲ್ಲೆಲ್ಲ ತಗೊಳ್ಳಿ. SIT ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಬೇಕು ಅಂತ. ಯಾಕಂದ್ರೆ SIT ಅಧಿಕಾರಿಗಳು ನಿಷ್ಪಕ್ಷಪಾತವಾದ ತನಿಖೆನ ಮಾಡಬೇಕು ಅಂತ ಮಾಡ್ತಿದ್ದಾರೆ. ಆದ್ರೆ ನಾವು ರೆಬೆಲ್ ಟಿವಿ ಮುಖಾಂತರ ಫೈನಲ್ ಆಗಿ ಹೇಳೋದು ಏನು ಅಂದ್ರೆ, ನಿಮ್ಮ ಅಭಿಪ್ರಾಯ ಹೇಳಿ ಲಾಸ್ಟ್ ಅಲ್ಲಿ ನಾನು ಹೇಳದ್ಮೇಲೆ, ಒಂದು ವೇಳೆ ಯಾವನಾದ್ರೂ ತಪ್ಪಿತಸ್ಥನಿದ್ರೆ, ತಪ್ಪುಗಳು ನಡೆದಿದ್ರೆ, ಅದು ಪ್ರೂವ್ ಆದ್ರೆ ಆತನಿಗೆ ಶಿಕ್ಷೆ ಆಗ್ಲೇಬೇಕು. ಅಲ್ಲಿವರೆಗೂ ರೆಬೆಲ್ ಟಿವಿ ಬಿಡಲ್ಲ. ನಾವು ಯಾರಿಗೂ ಜಗ್ಗಲ್ಲ, ಯಾರಿಗೂ ಎದರಲ್ಲ. ಅದೆಂತದೇ ದೊಡ್ಡ ಪ್ರಭಾವಿ ಆಗಿದ್ರೆ ಬಿಡಲ್ಲ. ಅಷ್ಟೇ. ಅದೇ ರೀತಿಯಾಗಿ, ಅದೇ ಹಾದಿಯಾಗಿ ನಾನು ಪದೇ ಪ್ರತಿಯೊಂದು ಬುಲೆಟಿನ್ ಅಲ್ಲೂ ಕೂಡ ಇದನ್ನ ಮೆನ್ಷನ್ ಮಾಡ್ತೀನಿ, ಯಾಕಂದ್ರೆ ಜನರಿಗೆ ಗೊತ್ತಾಗ್ಲಿ ಅಂತ. ಒಂದು ವೇಳೆ ಏನಾದ್ರೂ ಅದೇ ಹಾದಿಯಾಗಿ ಇಲ್ಲಿ ನನ್ನ ಕ್ಷೇತ್ರಕ್ಕೆ, ನಮ್ಮ ಮಂಜುನಾಥ ಸ್ವಾಮಿಗೆ, ನಮ್ಮ ಅಣ್ಣಪ್ಪ ಸ್ವಾಮಿಗೆ, ಧರ್ಮಸ್ಥಳ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಟಾರ್ಗೆಟ್ ಮಾಡಿಕೊಂಡು ಇಂತ 100 ಅನಾಮಿಕಗಳನ್ನು ಕೂಡ ನೀವು ಹುಟ್ಟಿಸ್ ಕಳಿಸಿದ್ರು ಕೂಡ ಒಂದು ರೋಮನು ಕೂಡ ಕಿತ್ಕೊಳ್ಳೋದಕ್ಕೆ ಆಗಲ್ಲ. ಒಂದು ವೇಳೆ ಅಂತ ಮನಸ್ಥಿತಿ ಅಂತಿದ್ರೆ ಅದಕ್ಕೂ ಇದೇ SIT ತನಿಖೆ ಮಾಡಬೇಕು. ಇವ್ರುಗಳಿಂದ ಯಾರಿದ್ದಾರೆ, ಇಲ್ಲಿ ಏನಾದ್ರೂ ಗಿಮಿಕ್ ನಡೀತಾ ಇದೆಯಾ, ಅವ್ರಿಗೂ ಕೂಡ ಶಿಕ್ಷೆ ಆಗ್ಲಿ. ಆತರ ಮಾಡಿದ್ರು ಕೂಡ ಅಂತವ್ರಿಗೂ ಕಠಿಣ ಶಿಕ್ಷೆ ಆಗಲಿ. ಒಂದು ವೇಳೆ ಅದೇ ಕ್ಷೇತ್ರದಲ್ಲಿ ಅಧರ್ಮಗಳು ನಡೆದಿದ್ರೆ ಅದನ್ನು ಮಾಡಿದವ್ರಿಗೂ ಕೂಡ ಶಿಕ್ಷೆ ಆಗಲಿ. ಒಟ್ಟಾರೆ ಅಲ್ಲಿವರೆಗೂ ನಾವು ಬಿಡಲ್ಲ. ಹೌದು, ನಿರಂತರವಾಗಿ ನಾವು ಈ ಸುದ್ದಿಗಳನ್ನ ಬಿತ್ತರ ಮಾಡ್ತಾನೆ ಇರ್ತೀವಿ. ನೀವು ಕೂಡ ಕಾತುರದಿಂದ ಕಾಯ್ತಾನೆ ಇರಿ. ಯಾಕಂತಂದ್ರೆ ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನ ಕೊಡೋದ್ರಲ್ಲಿ ರೆಬಲ್ ಟಿವಿ ಈಗಾಗಲೇ ಹೇಳ್ಬೇಕು ಅಂತಂದ್ರೆ ಪ್ರಮುಖ ಪಾತ್ರವನ್ನ ವಹಿಸಿದೆ ಅಂತಾನೆ ಹೇಳ್ಬೋದು. ಮೊದಲ ಪಾತ್ರವನ್ನ ತೊಟ್ಟಿದೆ ಹೇಳ್ಬೇಕು ಅಂತಂದ್ರೆ. ನೋಡಿ, ಯಾರು ನಿಲ್ಲಿಸಿದ್ರು ಕೂಡ ನಾವು ನಿಲ್ಲಿಸ್ತಾ ಇಲ್ಲ. ಪ್ರತಿ ಬುಲೆಟಿನ್ ಅಲ್ಲೂ ಕೂಡ ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡ್ತಾ ಇದೀವಿ, ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಮಾತಾಡ್ತಾ ಇದೀವಿ. ಯಾರ ದಬ್ಬಾಳಿಕೆಗೂ ಕೂಡ ನಾವು ಕೇರ್ ಮಾಡ್ತಾ ಇಲ್ಲ. ನೀವ್ ಎಂತೆಂತ ಕಮೆಂಟ್ ಗಳನ್ನ ಹಾಕ್ತೀರಾ, ಬಟ್ ನಾವು ಯಾವ್ದಕ್ಕೂ ಕೂಡ ಕೇರ್ ಮಾಡ್ತಾ ಇಲ್ಲ. ಒಳ್ಳೇದು ಮಾತಾಡ್ತೀವಿ, ಕೆಟ್ಟದ್ದು ಮಾತಾಡ್ತೀವಿ. ಬಟ್ ಏನಂತಂದ್ರೆ ಪಕ್ಷದ
ಇಲ್ಲಿ ಪಕ್ಷದ ಬಗ್ಗೆ ಅಂತಲ್ಲ, ಧರ್ಮಸ್ಥಳದ ಪರವಾಗಿಯೂ ಕೂಡ ಇಲ್ಲ, ಧರ್ಮಸ್ಥಳದ ವಿರುದ್ಧವಾಗಿಯೂ ಕೂಡ ಇಲ್ಲ. ಅಲ್ಲಿ ಏನ್ ಆಗ್ಬೇಕು, ಅಲ್ಲಿ ಏನ್ ಆಗ್ತಾ ಇದೆ ಅದ್ರ ಬಗ್ಗೆ ಕೂಡ ಮಾತಾಡ್ತಾ ಇದ್ದೀವಿ. ನಿಮ್ಗೆ ಧರ್ಮಸ್ಥಳ ಅಂತ ಬರಲ್ಲ, ನಾವು ಕ್ಷೇತ್ರ ಅಂತ ತಗೊಳ್ತೀವಿ. ನಾವು ಕ್ಷೇತ್ರದ ವಿರುದ್ಧ ಇಲ್ಲ. ಓಕೆ, ನಾವಿರೋದು ಧರ್ಮಸ್ಥಳ ಒಂದು ಗ್ರಾಮ ಓಕೆ ಅಷ್ಟೇ. ಈಗ ಯಾವುದೇ ಗ್ರಾಮದಲ್ಲಿ ಏನೇ ಪ್ರಕರಣಗಳು ನಡೆದ್ರೆ ಹಂಗಾದ್ರೆ ನಾವೇನೋ ಬಿಟ್ಬಿಡ್ತೀವಾ? ಎಲ್ಲದೂ ಮಾತಾಡ. ಆಮೇಲೆ ಧರ್ಮಸ್ಥಳದಲ್ಲಿ ಮಾತ್ರ ಇದೆಲ್ಲ ನಡೀತಾ ಇರುತ್ತಾ? ಬೇರೆ ಬೇರೆ ಊರುಗಳಲ್ಲೂ ಕೂಡ ನಡೀತಾ ಇರುತ್ತಾ? ಆ ಊರುಗಳ ಹೆಸರು ಬಿಟ್ಬಿಟ್ಟು ಹೇಳ್ತೀವ ನಾವು? ಇಲ್ಲ, ತಗೊಳ್ತೀವಿ ಊರುಗಳ ಹೆಸರನ್ನ. ಸೊ ಆದ್ರೆ ನಾನು ಹೇಳಿದಾಗ ಏನಾದ್ರು ನೀವು ಟಾರ್ಗೆಟ್ ಗಿರ್ಗೆಟ್ ಮಾಡ್ತಾ ಇದ್ರೆ ಚೆನ್ನಾಗಿರಲ್ಲ, ಇಲ್ಲಿಗೆ ನಿಲ್ಲಿಸ್ಬಿಡಿ. ಓಕೆ, ನಾವಿನ್ನೂ ಕೂಡ ಅನಾಮಿಕನ ಮೇಲೆ ವಿಶ್ವಾಸವನ್ನ ಇಟ್ಟುಕೊಂಡಿದ್ದೇವೆ. ಇನ್ನೂ ಇದೆ. ಯಾಕಂದ್ರೆ ಆ ವಿಶ್ವಾಸವನ್ನ ಆತ ಕಳ್ಕೊಂಡಿಲ್ಲ. ಆತ ಇವತ್ತು ಇಡೀ JCP ದೊಡ್ಡ ಇಟಾಚಿನೇ ಮುಳುಗೋಗ್ಬಿಟ್ಟಿತ್ತು. ಹೌದು, ದೊಡ್ಡ ಇಟಾಚಿನೇ ಪೂರ್ತಿ ಮುಳುಗೋಗಿತ್ತು. ಅಷ್ಟರ ಸಂಜೆ 5 ಲೈಟ್ ಹಾಕೊಂಡಿದ್ದಾರೆ. ಇಲ್ಲ, ಸಂಜೆ 5 ಗಂಟೆವರೆಗೂ ಕೂಡ ಎಲ್ರಿಗೂ ಒಂದು ಕಾನ್ಫಿಡೆಂಟ್ ಇತ್ತು. ಅಷ್ಟು ಅಡಿ ಆಳದವರೆಗೂ ಹೋಗ್ತಾ ಇದೆ ಅಂತಂದ್ರೆ ಮೇ ಬಿ ಏನೋ ಇದೆ, ಸಿಕ್ಕೇ ಬಿಡ್ತೇನೋ ಅನ್ನುವಂತ ಒಂದು ಕಾನ್ಫಿಡೆಂಟ್ ಎಲ್ರಿಗೂ ಕೂಡ ಇತ್ತು. ಅದಾದ ನಂತರ 7 ಗಂಟೆ ಕ್ಲೋಸ್ ಮಾಡ್ಬಿಟ್ರಲ್ಲ, ಒಂದು ಬೇಸರ ಕೂಡ ಆಯ್ತು, ಏನೋ ಸಿಗ್ಲಿಲ್ವಲ್ಲಪ್ಪ ಅಂತ. ಆಮೇಲೆ ಆ ಜಾಗನ ಮುಚ್ಚಿಬಿಟ್ರಂತೆ, ಎಲ್ಲಿ ತೆಗೆದಿದ್ರಲ್ಲ ಅದನ್ನ ಮುಚ್ಚಿದ್ರಂತೆ. ಆ ಮುಚ್ಚಿರೋ ವಿಷಲ್ಸ್ ಇಲ್ವಾ? ಆ ಜಾಗನ ಮುಚ್ಚಿಬಿಟ್ರಂತೆ. ನೋಡಿ, ಆ ವಿಷಲ್ಸ್ ಕೆಲವರಿಗೆ ಬಹುತೇಕ ನೋಡಿರಲ್ಲ ಯಾರು ಕೂಡ. ಯಾಕಂತಂದ್ರೆ ಅಲ್ಲಲ್ಲಿಗೆ ಹೋಗ್ಬಿಟ್ರು, ಏನು ಕಾಣಿಸ್ತಾ ಇಲ್ಲ. ಇದು ಸುಮಾರು 7:30 ಸಂದರ್ಭ, ಇದು 7:30 ಸಂದರ್ಭ, ಕತ್ಲೆ ಆಗಿತ್ತು. ಆ ಸಂದರ್ಭದಲ್ಲಿ ಏನ್ ಮಾಡಿದ್ರು, ಲೈಟ್ ಹಾಕೊಂಡು ಮುಚ್ಚಿಬಿಟ್ರು. ಆದ್ರೆ ಇದು ಇಲ್ಲಿಗೆ ನಿಂತಿಲ್ಲ ಚಂದ್ರಕಲಾ, ಇಲ್ಲಿಗೆ ನಿಂತಿಲ್ಲ, ನಿಲ್ಲೋದೂ ಇಲ್ಲ.